ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ರಿಷಿ. ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ. ಇವತ್ತು ನಾನು ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅಥವಾ GBM ಅನ್ನೋ ಕಾಯಿಲೆ ಬಗ್ಗೆ ಮಾತಾಡ್ತೀನಿ. GBM ಅಥವಾ ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅನ್ನೋದು ಒಂದು ಟೈಪ್ ಆಫ್ ಬ್ರೈನ್ ಕ್ಯಾನ್ಸರ್. ಇದು ತುಂಬಾ ಅಗ್ರೆಸಿವ್ ಬ್ರೈನ್ ಕ್ಯಾನ್ಸರ್. ಅಂದರೆ ಇದನ್ನು ಅಷ್ಟು ಸುಲಭವಾಗಿ ನಾವು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಆದರೆ ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಒಬ್ಬರು ಯಾರಿಗೆ ಅದು ಅಫೆಕ್ಟ್ ಆಗಿದೆಯೋ ಅವರು ಆದಷ್ಟು ಕಂಫರ್ಟಬಲ್ ಲೈಫ್ ಆಗಿರ್ಬೋದು ಮತ್ತು ಅವ್ರ ಜೀವನನ ನಾವು ಪ್ರೊಲಾಂಗ್ ಮಾಡ್ಬೋದು. ಸೊ ಏನಕ್ಕೆ ಇದು ಕಷ್ಟವಾದ ಟ್ರೀಟ್ಮೆಂಟ್ ಅಂದರೆ ಬ್ರೈನಲ್ಲೇ ಏನು ಕಾಯಿಲೆ ಬಂದ್ರೂ ಅದು ಟ್ರೀಟ್ಮೆಂಟ್ ಅಷ್ಟು ಸುಲಭ ಇಲ್ಲ. ಬ್ರೈನಲ್ಲಿ ನರ್ವ್ಸ್ ಅಥವಾ ನ್ಯೂರಾನ್ಸ್ ಅಂತ ಇರುತ್ತೆ. ಒನ್ಸ್ ಅದು ಕಾಯಿಲೆಯಿಂದ ಡ್ಯಾಮೇಜ್ ಆಯಿತು ಅಂದರೆ ಅದು ಮತ್ತೆ ನಾರ್ಮಲ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಆದ್ದರಿಂದ ಇದನ್ನು ನಾವು ಕೇರ್ಫುಲ್ಲಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಇದರ ಮೇನ್ ಟ್ರೀಟ್ಮೆಂಟ್ ಹೇಗೆ ಅಂದರೆ GBMಲ್ಲಿ ಮೊದಲು ಆಪ್ರೇಷನ್ ಮಾಡಿ ಆ ಗಡ್ಡೆನ ಎಷ್ಟಾಗತ್ತೋ ಅಷ್ಟು ಸರ್ಜನ್ ತೆಗಿತಾರೆ, ನ್ಯೂರೋ ಸರ್ಜನ್ ಅದನ್ನು ತೆಗಿತಾರೆ. ಆದರೆ ಬ್ರೈನಲ್ಲಿ ಅಷ್ಟು ಸುಲಭವಾಗಿ ಪೂರ್ತಿ ತೆಗಿಯೋಕ್ಕೆ ಆಗೋದಿಲ್ಲ. ಯಾಕಂದರೆ ಹೆಚ್ಚಿಗೆ ತೆಗಿಯೋಕ್ಕೆ ಹೋದರೆ ನಾರ್ಮಲ್ ನರ್ವ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸರ್ಜನ್ನು ಎಷ್ಟು ಮಟ್ಟಿಗೆ ಸೇಫಾಗಿ ತೆಗಿಯೋಕ್ಕಾಗತ್ತೋ ಅಷ್ಟು ತೆಗಿತಾರೆ. ಅದಾದಮೇಲೆ ಏನು ಉಳಿದಿದೆಯೋ ಅದನ್ನು ನಾವು ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಕೊಟ್ಟು ವಾಸಿ ಮಾಡ್ತೀವಿ. ಸೊ ರೇಡಿಯೇಷನ್ ಅಂದಾಗ ಸುಮಾರು ಜನಕ್ಕೆ ಭಯ ಆಗುತ್ತೆ. ಏನು ಮಾಡ್ತಾರೆ, ನಮ್ಗೆ ಕರೆಂಟ್ ಕೊಡ್ತಾರೆ, ಶಾಕ್ ಕೊಡ್ತಾರೆ, ಹೀಟ್ ಕೊಡ್ತಾರೆ ಅಂತ ಭಯ ಇರುತ್ತೆ. ಆ ಥರ ಎಲ್ಲ ಏನೂ ಇಲ್ಲ. ರೇಡಿಯೇಷನ್ ಅನ್ನೋದು ಎಕ್ಸ್ರೇ ಟ್ರೀಟ್ಮೆಂಟ್. ಅದು ನಾವು ಒಂದು ಮಿಷಿನ್, ಲೀನಿಯರ್ ಆಕ್ಸಿಲರೇಟರ್ ಅನ್ನೋ ಮಿಷಿನ್ ಮೂಲಕ ಎಲ್ಲಿ ಕಾಯಿಲೆ ಇದೆಯೋ ಬ್ರೈನಲ್ಲಿ ಆ ಜಾಗಕ್ಕೆ ಮಾತ್ರ ನಾವು ಸ್ಪೆಸಿಫಿಕ್ ಆಗಿ ಕೊಡ್ತೀವಿ. ಸೊ ಅದನ್ನು ಹೇಗೆ ಕಂಡುಹಿಡಿತೀವಿ, ನಾವು ಎಲ್ಲಿ ತೊಂದರೆ ಇದೆ ಅಂತ ಹೇಗೆ ಕಂಡುಹಿಡಿತೀವಿ? ಆಪರೇಷನ್ ಎಲ್ಲ ಆದಮೇಲೆ ನಾವು MRI ಅಂತ ಮಾಡ್ತೀವಿ. ಆ MRIಯಲ್ಲಿ ಗೊತ್ತಾಗತ್ತೆ ಎಷ್ಟು ಸರ್ಜನ್ ತೆಗ್ದಿದ್ದಾರೆ, ಎಷ್ಟು ಉಳಿದಿದೆ ಅಂತ ಗೊತ್ತಾಗತ್ತೆ, ಮತ್ತು ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾಗತ್ತೆ. ಬ್ರೈನಲ್ಲಿರೋ ನರ್ವ್ಸ್ ಬಂದ್ಬಿಟ್ಟು ಬಾಡಿಯಲ್ಲಿರೋ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಅದರಿಂದ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕು. ಬರೀ ಎಲ್ಲಿ ತೊಂದರೆ ಇದೆಯೋ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಹೋಗಬೇಕು. ಇನ್ನು ಉಳಿದಿದ್ದ ನ್ಯೂರಾನ್ಸ್ ಅಥವಾ ನರ್ವ್ಸನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಸುಮಾರು ಸಲ ಈ ಕಾಯಿಲೆ ಬಂದ್ಬಿಟ್ಟು ಕಣ್ಣು ಪಕ್ಕ ಇರುತ್ತೆ ಅಥವಾ ಕಣ್ಣಿನ ನರಗಳ ಪಕ್ಕ ಇರುತ್ತೆ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಕಾಯಿಲೆನ ಟ್ರೀಟ್ ಮಾಡ್ತೀವಿ. ಅಡ್ವಾನ್ಸ್ ಟೆಕ್ನಾಲಜಿಂದ ಏನು ಅಂದರೆ IMRT, ರ್ಯಾಪಿಡ್ ಆರ್ಕ್, ಹೈಪರ್ ಆರ್ಕ್ ಅಂತ ಕೆಲವು ಟೆಕ್ನಿಕ್ಸ್ ಇದೆ. ಅದರ ಮೂಲಕ ನಾವು ಕರೆಕ್ಟಾಗಿ ಕಾಯಿಲೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ಫೋಕಸ್ ಮಾಡಿ ರೇಡಿಯೇಷನ್ ಕೊಟ್ಟು ಇನ್ನು ಮಿಕ್ಕಿದ ಬ್ರೈನು ಬಾಡಿನ ಪ್ರೊಟೆಕ್ಟ್ ಮಾಡ್ಬೋದು ನಾವು. ಆವಾಗ ಏನಾಗುತ್ತೆ ಅಂದರೆ ಕಾಯಿಲೆನೂ ವಾಸಿ ಆಗುತ್ತೆ ಮತ್ತು ಕ್ವಾಲಿಟಿ ಆಫ್ ಲೈಫ್ ಅಂದರೆ ಬೇರೆ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಟ್ರೀಟ್ಮೆಂಟ್ ಕೊಡ್ಬೋದು. ಇದ್ರ ಜೊತೆಗೆ ಕೀಮೊಥೆರಪಿ ಏನು ಅಂತ ಹೇಳಿದ್ರೆ ಈ ಕಾಯಿಲೆಯಲ್ಲಿ ಅದು ಜಸ್ಟ್ ಒಂದು ಟ್ಯಾಬ್ಲೆಟ್ಟು, ಟೀಮೋಝೋಲಮೈಡ್ ಅಂತ ಒಂದು ಟ್ಯಾಬ್ಲೆಟ್ಟು. ಆ ಟ್ಯಾಬ್ಲೆಟನ್ನು ರೇಡಿಯೇಷನ್ ಜೊತೆ ಕೊಡ್ತೀವಿ. ಆ ಟ್ಯಾಬ್ಲೆಟನ್ನು ನಾವು ಬೇರೆ ಮಾತ್ರೆಗಳ ಥರ ನುಂಗಬೇಕಾಗತ್ತೆ ಅಷ್ಟೇ, ಇನ್ನೇನು ತೊಂದರೆ ಇರೋದಿಲ್ಲ. ಸೊ ಪೇಷಂಟ್ಸಿಗೆ ಯೂಶ್ವಲಿ ಕೇಳ್ತಾರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಹೇಗಾಗ್ತಾರೆ, ಇನ್ನೂ ಜಾಸ್ತಿ ತೊಂದರೆ ಆಗುತ್ತಾ ರೇಡಿಯೇಷನಿಂದ ಅಂತ ಕೇಳ್ತಾರೆ. ಈ ಕಾಯಿಲೆ ನಾವು ರೇಡಿಯೇಷನ್ ಕೊಟ್ಟಾಗ ಯೂಶ್ವಲಿ ಯಾವ ಥರದ್ದು ಹೆದರುವಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಎರಡು ಸೈಡ್ ಎಫೆಕ್ಟ್ ನಾವು ಕಾಮನ್ ಆಗಿ ನೋಡ್ತೀವಿ. ಒಂದು, ಯಾವ ಜಾಗದಲ್ಲಿ ನಾವು ರೇಡಿಯೇಷನ್ ಕೊಡ್ತೀವೋ ಅಲ್ಲಿ ಆ ಜಾಗದಲ್ಲಿ ಮಾತ್ರ ಕೂದಲು ಉದುರುತ್ತೆ. ಅದು ಟೆಂಪ್ರರಿ. ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಕೂದಲು ವಾಪಸ್ ಬರುತ್ತೆ. ಸಪೋಸ್ ಆ ಜಾಗದಲ್ಲಿ ಮುಂಚೆನೇ ಕೂದಲು ಇರಲಿಲ್ಲ ಅಂದರೆ ಅವ್ರಿಗೆ ಆ ಜಾಗದಲ್ಲಿ ಚರ್ಮ ಸ್ವಲ್ಪ ಕಪ್ಪು ಕಾಣಿಸ್ಬೋದು ಬೇರೆ ಜಾಗ ಕಂಪೇರ್ ಮಾಡಿದ್ರೆ. ಅದು ಕೂಡ ಪರ್ಮನೆಂಟ್ ಇಲ್ಲ. ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದ ನಂತರ ಕೆಲವೇ ದಿನಗಳಲ್ಲಿ ಮತ್ತೆ ನಾರ್ಮಲ್ ಕಲರ್ ಆಗುತ್ತೆ, ಮತ್ತು ಅಲ್ಲಿ ಕೂದಲು ಬರುತ್ತೆ. ಸೊ ಬೇರೆ ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನಾರ್ಮಲ್ ಆಗಿರ್ಬೋದು. ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಅವ್ರ ಮನೇಲಿ ಏನು ಕೆಲಸ ಮಾಡ್ತಿದ್ದಾರೋ ಮಾಡ್ಬೋದು, ಊಟ ಎಲ್ಲ ತೊಗೋಬೋದು. ಯಾವ ಥರದ್ದು ನಾವು ರೆಸ್ಟ್ರಿಕ್ಷನ್ ಹೇಳೋದಿಲ್ಲ. ಇದರಲ್ಲಿ ಒಂದು ಎಚ್ಚರಿಕೆ ಏನು ಅಂದರೆ ಈ ಥರ ಕಾಯಿಲೆ ಬಂದವರು ಯಾವ ಥರ ಗಾಡಿ ಓಡಿಸ್ಬಾರ್ದು ಮತ್ತು ಸ್ವಿಮ್ಮಿಂಗ್ ಆ ಥರ ಎಕ್ಸಸೈಸ್ ಮಾಡಬಾರ್ದು. ಯಾಕಂದರೆ ಅವರಿಗೆ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ಥರ ಆದಾಗ ತೊಂದರೆ ಆಗುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬೇರೆ ಥರದಲ್ಲಿ ಎಲ್ಲ ನಾರ್ಮಲಾಗೆ
ಇರ್ಬೋದು. ಸೊ ಈ ಥರ ಮಾಡರ್ನ್ ಟೆಕ್ನಿಕ್ಸು, ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಪೇಷಂಟ್ ವಾಸಿ ಆಗ್ತಾರೆ ಮತ್ತು ಅವ್ರ ಕ್ವಾಲಿಟಿ ಆಫ್ ಲೈಫ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು.